ಮಾಮ್ ಮಾಮ್ ಅಕ್ಕ ಅಕ್ಕ ಆಯ್ತು ಪ್ರಜ್ಞೆ ಬಂತ ಅಳ್ಳಾಡ್ತಿದ್ದಾರೆ. ಹಾಗಾದ್ರೆ ಭಯ ಇಲ್ಲ. ಹೆದರ್ಕೊಂಡು ಪ್ರಜ್ಞೆ ತಪ್ಪಿರ್ಬೇಕು. ಅತ್ತಿಗೆ ಮಾಮ್ ಮಾಮ್ ಇಲ್ಲಿ ನೋಡಿ ನನ್ ಕಣ್ಣು ನೋಡಿ. ಕಣ್ಣನ್ನ ಅಗ್ಲಿಸ್ಕೊಂಡು ನೋಡಿ ಮಾಮ್. ಈಗ ನೋಡಿ ನಾನ್ ನೋಡ್ತಿದ್ದೀನ. ಮಾಮ್ ನಾನೇನು ಮಾಡಿಲ್ಲ ಮಾಮ್. ಏನು ಮಾಡ್ಲಿಲ್ಲ ಅಂತಾನೆ ಹೊಡ್ತಿದ್ದು ರಾಸ್ಕಲ್. ಯಾವತ್ ನೋಡಿದ್ರು ಪಕ್ಕದಲ್ಲೇ ಸಾಯ್ತಾ ಇದ್ದೆ ನೀನು. ಇವತ್ ಯಾಕಿರ್ಲಿಲ್ಲ? ವಾಶ್ರೂಮ್ ಅಲ್ಲಿ ಇದ್ದೆ ಮಾಮ್. ಅತ್ತೆ ಕರೆದ್ರು ಅಂತ ಓಡ್ ಬಂದೆ ಅಷ್ಟೇ. 2 ನಿಮಿಷ ಲೇಟ್ ಆಗಿದ್ದಿದ್ರೆ ಪ್ರಾಣ ಹೋಗಿರೋದು. ಏನೋ ಶಬ್ದ ಕೇಳಿಸ್ತು ಅಂತ ಬಂದೆ ನಾನು. ಹತ್ತು ನಿಮಿಷದ ಮುಂಚೆ ಹಾಲಿಂದ ನಾನು ಹೊರಟೆ. ಅತ್ತೆ ಫೋನ್ ನೋಡ್ಕೊಂಡು ಕೂತಿದ್ದಾರೆ ಅಂತಂದ್ರೆ ಸೋಷಿಯಲ್ ಮೀಡಿಯಲ್ಲಿ ಏನೋ ಪೋಸ್ಟ್ ಮಾಡ್ತಿರ್ಬೇಕು ಅಂತ ಹಾಗೆ ಹೊಟ್ಟೋದೆ. ಟೈಮ್ ಚೆನ್ನಾಗಿತ್ತು, ಸರಿ ಹೋಯ್ತು. ಇಲ್ಲ ಅಂತಂದ್ರೆ ಮಾಮ್ ಫೋಟೋನ ನಾವ್ ಸ್ಟೇಟಸ್ ಅಲ್ಲಿ ಹಾಕೊಂಡು ರೆಸ್ಟ್ ಇನ್ ಪೀಸ್ ಅನ್ಬೇಕಿತ್ತು. ವಲ್ಲಭ, ನನ್ ವಿಷಯ ಬಿಟ್ಬಿಡ್ರೋ. ಮೊದ್ಲು ನನ್ಗೆ ಉಸಿರಾಡದೆ ಇರೋ ಹಾಗೆ ಮಾಡಿದ್ಯಾರು? ಯಾರಾದ್ರೂ ಇದ್ದಿದ್ರೆ ನಿಮ್ಮನ್ನ ಹಿಡ್ಕೋತಿದ್ರು ಅಲ್ವಾ? ಹೌದು ಮಾಮ್, ನಾವು ಬಂದಾಗ ಬರೀ ನೀವೇ ಇದ್ರಿ. ನಾವ್ ಯಾರು ಅಲ್ಲ, ಆದ್ರೆ ಇನ್ಯಾರೋ ನಿನ್ ಹಿಂದೆ ಬಂದು ನೀನ್ ಉಸಿರಾಡದೇ ಇರೋ ತರ ಮಾಡಿರ್ಬೇಕಮ್ಮ. ಯಾರಾಗಿರ್ಬೋದು? ಗಾಯತ್ರಿ ದೇವಿ ಅಮ್ಮವರು. ದೊಡ್ಡಮ್ಮನ? ಹೌದು ವಲ್ಲಭವ. ಮಾಮ್, ಅಮ್ಮವರೇ ನಿಮ್ಮ ಅಮ್ಮನ ಪ್ರಾಣನ ತೆಗಿಯಕ್ ನೋಡಿದ್ದು. ಅಕ್ಕನ ಆತ್ಮ ಬಂದಿತ್ತ? ಬಂದಿತ್ತು.